Welcome everyone. Today we have Dr. Ramesh Choice, who is a consultant rheumatologist with Vikram Hospital, Bangalore. In today's session, Sir will answer our queries about medicine, specific medicine queries in scleroderma. Welcome, sir, to this forum. Thank you. Thank you very much. ಎಲ್ರಿಗೂ ನಮಸ್ಕಾರ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. Wishing all the viewers a very happy new year. Hope this new year turns out to be safe and healthy for all of us. ಹಾಗೇನೆ ಸ್ಕ್ಲಿರೋಡರ್ಮಾ ಇಂಡಿಯಾ ಮಾಡ್ತಿರುವಂತ ಈ ಗಣನೀಯ ಸೇವೆಗೆ ನನ್ನ ಶುಭಾಕಾಂಕ್ಷೆಗಳು. My congratulations and best wishes to Scleroderma India for this wonderful initiative. Thank you, sir. And we pay our regards to the whole rheumatology community and to the nursing staff who have been enabling us and, giving us all the quality of life. And that's the reason we all are sitting in front of you today, sir. So I'll start with my first question of the session today. How important are steroids in the treatment of autoimmune diseases? Like a lot of patients, they are taking steroids, but they are not comfortable taking them, considering we have been reading about a lot of side effects of steroids. Okay. So ನೀತು ಅವರ ಪ್ರಶ್ನೆ ಏನಂದ್ರೆ, ಸ್ಟೀರಾಯ್ಡ್ ಅನ್ನುವಂತ ಒಂದು ಮಾತ್ರೆ, ಇದನ್ನ ಬಹಳಷ್ಟು ಕಾಯಿಲೆಗಳಿಗೆ ಕೊಡ್ತೀವಿ. ಈ ಆಟೋಇಮ್ಯೂನ್ ಡಿಸೀಸ್ ಅಂತ ಹೇಳಿ ನಾವೇನ್ ಕರಿತೀವಿ, ಅದಕ್ಕೆಲ್ಲ ಈ ಸ್ಟೀರಾಯ್ಡ್ ಮಾತ್ರೆಗಳನ್ನ ಕೊಡ್ತೀವಿ. ಹಾಗೆ ಸ್ಕ್ಲಿರೋಡರ್ಮಾದಲ್ಲಿ ಕೂಡ ಕೊಡಬಹುದು. ಸೊ ಹಾಗಾಗಿ ಈ ಸ್ಟೀರಾಯ್ಡ್ ಮಾತ್ರೆಗಳು ಆಟೋಇಮ್ಯೂನ್ ಡಿಸೀಸ್ಗೆ ಅವಶ್ಯಕತೆ ಇದೆಯಾ, ಹಾಗೂ ಸ್ಕ್ಲಿರೋಡರ್ಮಾ ಕಾಯಿಲೆಯಲ್ಲಿ ಅವಶ್ಯಕತೆ ಇದೆಯಾ? ಯಾಕೆಂದ್ರೆ ಸ್ಟೀರಾಯ್ಡ್ಸ್ ಅಂದ ತಕ್ಷಣ ಬಹಳಷ್ಟು ಜನಕ್ಕೆ ಸಾಕಷ್ಟು ತಪ್ಪು ಕಲ್ಪನೆಗಳಿದೆ. ಸ್ಟೀರಾಯ್ಡ್ ಅಂತ ನಾವು ಹೇಳಿದ ತಕ್ಷಣನೇ ಅದರಿಂದ ಸೈಡ್ ಎಫೆಕ್ಟ್ ಆಗುತ್ತೆ, ಅದರಿಂದ ತೊಂದರೆ ಆಗುತ್ತೆ, ಅದನ್ನ ತಗೋಬಾರ್ದು ಇನ್ನುವಂತ ಬಹಳಷ್ಟು ತಪ್ಪು ಕಲ್ಪನೆಗಳಿವೆ. ಸೊ ಹಾಗಾಗಿ ನೀತು ಅವ್ರ ಪ್ರಶ್ನೆ ಏನಂದ್ರೆ, ಈ ಸ್ಟೀರಾಯ್ಡ್ಸ್ ಅನ್ನೋದೇನು, ಇದು ತಗೋಬೋದ, ನಾವು ಇದರಿಂದ ಉಪಯೋಗ ಆಗುತ್ತಾ, ಇದರಿಂದ ತೊಂದರೆಗಳು ಏನು? ಆಟೋ ಇಮ್ಯೂನ್ ಡಿಸೀಸ್ ಅಥವಾ ಈ ಕಾಯಿಲೆಗಳು, ಆಟೋ ಇಮ್ಯೂನ್ ಕಾಯಿಲೆಗಳು ಅಂತ ಏನ ಕರಿತೀವಿ, ಇವು ನಮ್ಮ ದೇಹ ನಮಗೆ ತಂದು ಕೊಡುವಂತಹ ಒಂದು ತೊಂದರೆ ಅಥವಾ ಕಾಯಿಲೆ. ನಮ್ಮ ದೇಹಕ್ಕೆ ನಮ್ಮ ದೇಹದ ಕೆಲವು ಅಂಗಾಂಗಗಳು, ಭಾಗಗಳು ಇಷ್ಟ ಆಗದೇ ಇದ್ದಾಗ ಬರುವಂತ ಒಂದು ತೊಂದರೆಗೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳಿ ಕರಿತೀವಿ. ಅದರಲ್ಲಿ ಸ್ಕ್ಲಿರೋಡರ್ಮಾ ಕೂಡ ಒಂದು. ಸ್ಕ್ಲಿರೋಡರ್ಮಾ ಇಸ್ ಒನ್ ಸಚ್ ಆಟೋ ಇಮ್ಯೂನ್ ಡಿಸೀಸ್. ಸೊ ಈ ಆಟೋ ಇಮ್ಯೂನ್ ಡಿಸೀಸ್ ನಲ್ಲಿ ಏನಾಗುತ್ತೆ, ಬಹಳಷ್ಟು ತಪ್ಪು ಸರ್ಕ್ಯೂಟ್ಸ್, ರಾಂಗ್ ಇಮ್ಯೂನ್ ಸಿಗ್ನಲ್ಸ್ ಅಂತ ಹೇಳಿ ಕರಿತೀವಿ ಇದನ್ನ. ಬಾಡಿಲಿ ಸಿಗ್ನಲಿಂಗ್ ಏನೇನ್ ಆಗ್ಬೇಕು, ನಮ್ಮ ದೇಹ ಕರೆಕ್ಟ್ ಆಗಿ ವರ್ಕ್ ಆಗೋದಕ್ಕೆ ಅದು ತಪ್ಪಾಗಿ ಆಗುತ್ತೆ. ಸೊ ಈ ತರದ ಸಿಗ್ನಲಿಂಗ್ಗಳನ್ನ ಕಡಿಮೆ ಮಾಡೋದಕ್ಕೆ, ಅದನ್ನ ರೀರೂಟ್ ಮಾಡೋದಕ್ಕೆ, ಅದಕ್ಕೆ ಸರಿಯಾದ ದಾರಿ ತೋರಿಸೋದಕ್ಕೆ ಸ್ಟೀರಾಯ್ಡ್ ಮಾತ್ರೆಗಳ ಅವಶ್ಯಕತೆ ಇದೆ. ಈ ಸ್ಟೀರಾಯ್ಡ್ ಮಾತ್ರೆಗಳು ಅನ್ನೋದು ಬೇರೇನೂ ಅಲ್ಲ, ನಮ್ಮ ದೇಹದಲ್ಲಿ ಇರುವಂತ ಒಂದು ಟೈಪ್ ಹಾರ್ಮೋನ್ ಅದು. ಆದ್ರೆ ಅದು ಕಾಯಿಲೆಗಳಲ್ಲಿ ಹೆಚ್ಚಾಗಿ ಬಳಸ್ತೀವಿ. ಯಾಕೆ ಬಳಸ್ತೀವಿ ಅಂದ್ರೆ, ತಕ್ಷಣದಲ್ಲಿ ಬೆನಿಫಿಟ್ ಬೇಕು, ಅಕ್ಯೂಟ್ ಎಫೆಕ್ಟ್ ಆರ್ ಅಕ್ಯೂಟ್ ಬೆನಿಫಿಟ್, ಇಮಿಡಿಯೇಟ್ ರಿಲೀಫ್, ಇಮಿಡಿಯೇಟ್ ಬೆನಿಫಿಟ್ ಬೇಕು ಅಂದ್ರೆ ಅದು ಸ್ಟೀರಾಯ್ಡ್ ಮಾತ್ರೆಗಳಿಂದ ಮಾತ್ರ ಸಾಧ್ಯ. ಸೊ ಹಾಗಾಗಿ ಅರ್ಜೆಂಟ್ ಸಿಚುಯೇಷನ್ಸ್, ಎಮರ್ಜೆನ್ಸಿ ಸಿಚುಯೇಷನ್ಸ್ಗೆ ಸ್ಟೀರಾಯ್ಡ್ ಮಾತ್ರೆಗಳು ಬಹಳ ಮುಖ್ಯ. ಆದ್ರೆ ಸ್ಟೀರಾಯ್ಡ್ ಮಾತ್ರೆಗಳಿಂದ ಬಹಳಷ್ಟು ತೊಂದರೆಗಳು ಕೂಡ ಆಗ್ಬೋದು, ಇಲ್ಲ ಅಂತಲ್ಲ. ಯಾವಾಗ ತೊಂದರೆ ಆಗುತ್ತೆ, ಇದೇ ಸ್ಟೀರಾಯ್ಡ್ ಮಾತ್ರೆಗಳನ್ನ ವಾರಗಳು, ತಿಂಗಳುಗಳು, ವರ್ಷಗಳು ಉಪಯೋಗಿಸಿದಾಗ, ಇಫ್ ದ ಮೆಡಿಸಿನ್ ಇಸ್ ಕಂಟಿನ್ಯೂಡ್ ಇನ್ ದ ಲಾಂಗ್ ರನ್, ದಟ್ ಇಸ್ ವೆನ್ ಅ ಲಾಟ್ ಆಫ್ ಸೈಡ್ ಎಫೆಕ್ಟ್ಸ್ ಅಪಿಯರ್. ಕೆಲವರಿಗೆ ತೂಕ ಜಾಸ್ತಿ ಆಗ್ಬೋದು, ಮುಖ ದಪ್ಪ ಆಗ್ಬೋದು, ಶುಗರು BP ಜಾಸ್ತಿ ಆಗ್ಬೋದು, ಅಥವಾ ಕೆಲವರಿಗೆ ಇನ್ಫೆಕ್ಷನ್ ಆಗುವಂತ ಸಾಧ್ಯತೆ ಇರುತ್ತೆ. ಬಟ್ ಹಾಗೆ ಅಂತ ಮಾತ್ರೆ ತಗೊಂಡ ಎಲ್ಲರಿಗೂ ಇದೆಲ್ಲ ಆಗ್ಬಿಡುತ್ತೆ ಅಂತ ಅಲ್ಲ. ಮಾತ್ರೆನ ಕರೆಕ್ಟ್ ಆಗಿ ವೈದ್ಯರು ಹೇಳಿದಾಗೆ ತಗೊಂಡು, ಯಾವಾಗ ಡೋಸ್ನ ಕಮ್ಮಿ ಮಾಡಬೇಕು, ಯಾವಾಗ ಡೋಸ್ನ ಜಾಸ್ತಿ ಮಾಡಬೇಕು, ಅದೆಲ್ಲ ಕರೆಕ್ಟ್ ಆಗಿ ಗೊತ್ತಿದ್ದು, ವೈದ್ಯರು ಹೇಳಿದಾಗೆ ಹೋಗಿ ತೋರಿಸ್ಕೊಂಡು ಅವರ ಪ್ರಿಸ್ಕ್ರಿಪ್ಷನ್ ಪ್ರಕಾರ ಸ್ಟೀರಾಯ್ಡ್ಸ್ ತಗೊಂಡ್ರೆ ಅಂತ ಏನು ಹೆಚ್ಚು ತೊಂದರೆ ಆಗೋದಿಲ್ಲ. ಸೊ ಇಫ್ ದ ಸ್ಟೀರಾಯ್ಡ್ಸ್ ಆರ್ ಯೂಸ್ಡ್ ಸೇನ್ಲಿ ಅಂಡರ್ ಸೂಪರ್ವಿಷನ್ ವಿತ್ ಅ ಮೆಡಿಕಲ್ ಪ್ರಿಸ್ಕ್ರಿಪ್ಷನ್, then they are relatively safe. So you do not enquire complications too often. ಆದ್ರೆ ಕೆಲವು ಸಲ ಮಾತ್ರೆಗಳನ್ನ ಸರಿಗೆ ತಗೊಳ್ತಿದ್ದಾಗ, ಡಾಕ್ಟರ್ ಹತ್ರ ಹೋಗದೆ ನಾವೇ ಮನೇಲಿ ಕೂತ್ಕೊಂಡು ಮಾತ್ರೆಗಳು ತಿಂತಾ ಇದ್ದಾಗ ಖಂಡಿತ ತೊಂದರೆ ಆಗೋದು ಸಾಧ್ಯತೆ ಇದೆ. ವೈದ್ಯರು ಸ್ಟೀರಾಯ್ಡ್ ಮಾತ್ರೆಗಳನ್ನ ಕೊಟ್ಟಾಗ ಬರೀ ಸ್ಟೀರಾಯ್ಡ್ ಕೊಡದೇ ಇರಬಹುದು. ಕೆಲವು ಸಲ ಆ ಸ್ಟೀರಾಯ್ಡ್ ಎಫೆಕ್ಟ್ ಬರಬೇಕು, ಆದ್ರೆ ಸೈಡ್ ಎಫೆಕ್ಟ್ ಬರಬಾರ್ದು. ಆ ಥರದ ಮಾತ್ರೆಗಳನ್ನ ಕೂಡ ಕೊಡ್ತೀವಿ. ಇದನ್ನ ಸ್ಟೀರಾಯ್ಡ್ ಸ್ಪೇರಿಂಗ್ ಡ್ರಗ್ಸ್ ಅಂತ ಹೇಳಿ ಕರಿತೀವಿ.
ಸೊ ಈ ತರದ ಮಾತ್ರೆಗಳನ್ನ ಕೂಡ ಸ್ಟೀರಾಯ್ಡ್ ಜೊತೆಗೆ ಸೇರಿಸಿ ಕೊಡ್ತೀವಿ. ಸ್ಟೀರಾಯ್ಡ್ನ ಹೆಚ್ಚು ಡೋಸಿಂದ ಕಡಿಮೆ ಡೋಸ್ವರೆಗೂ ತರ್ತೀವಿ. ಈ ಸ್ಟೀರಾಯ್ಡ್ ಸ್ಪೇರಿಂಗ್ ಮಾತ್ರೆಗಳನ್ನ ಕಡಿಮೆ ಡೋಸಿಂದ ಹೆಚ್ಚು ಡೋಸ್ವರೆಗೂ ತಗೊಂಡು ಹೋಗಿ ಅದನ್ನ ಮುಂದುವರಿಸಿ ಸ್ಟೀರಾಯ್ಡ್ ಮಾತ್ರೆಗಳನ್ನ ಸಾಧ್ಯವಾದರೆ ನಿಲ್ಲಿಸ್ಬಿಡ್ತೀವಿ. ಸೊ ಹಾಗಾಗಿ ಸ್ಟೀರಾಯ್ಡ್ ಮಾತ್ರೆಗಳು ಬಹಳ ಮುಖ್ಯ ಆಟೋ ಇಮ್ಯೂನ್ ಕಾಯಿಲೆಗಳಲ್ಲಿ. ಈಗ ಸ್ಕ್ಲಿರೋಡರ್ಮಾ ವಿಷಯಕ್ಕೆ ಬರೋಣ. ಸ್ಕ್ಲಿರೋಡರ್ಮಾದಲ್ಲಿ ಸ್ಟೀರಾಯ್ಡ್ಸ್ ಅವಶ್ಯಕತೆ ಇದೆಯಾ? ಆರ್ ಸ್ಟೀರಾಯ್ಡ್ಸ್ ರಿಕ್ವೈರ್ಡ್ ಇನ್ ಸ್ಕ್ಲಿರೋಡರ್ಮಾ? ಸ್ಕ್ಲಿರೋಡರ್ಮಾದಲ್ಲಿ ಸಾಮಾನ್ಯವಾಗಿ ಸ್ಟೀರಾಯ್ಡ್ಸ್ ನ ಹೆಚ್ಚಾಗಿ ಬಳಸಲ್ಲ, ಆದಷ್ಟು ಕಡಿಮೆ ಬಳಸ್ತೀವಿ. ಯಾಕೆ ಅಂದ್ರೆ ಕೆಲವರಿಗೆ ಕಿಡ್ನಿನಲ್ಲಿ ತೊಂದರೆ ಆಗುವಂತ ಸಾಧ್ಯತೆ ಇರುತ್ತೆ. ಬಿಕಾಸ್ ಆಫ್ ದ ರಿಸ್ಕ್ ಆಫ್ ರೀನಲ್ ಡಿಸೀಸ್ ಇನ್ ಸ್ಕ್ಲಿರೋಡರ್ಮಾ, we try to use the steroids in scleroderma at the minimum possible dose and only for the shortest possible duration. So steroids scleroderma ಕಾಯಿಲೆಗೆ ಕೊಟ್ಟಾಗ 2-3 ಇನ್ಸ್ಟೆನ್ಸಸ್ ಅಲ್ಲಿ ಮಾತ್ರ ಕೊಡ್ತೀವಿ. ಕೀಲ್ ನೋವು ಬಂದಾಗ ಆರ್ಥ್ರೈಟಿಸ್ ಇನ್ ಸ್ಕ್ಲಿರೋಡರ್ಮಾ, ಅಥವಾ ಮಸಲ್ ನೋವು ಬಂದಾಗ ಮಯೋಸೈಟಿಸ್ ಇನ್ ಸ್ಕ್ಲಿರೋಡರ್ಮಾ, ಹಾಗೇನೆ ಕಾರ್ಡೈಟಿಸ್ ಅಥವಾ ಹಾರ್ಟ್ಗೆ ತೊಂದರೆ ಇದ್ದಾಗ ಸ್ಕ್ಲಿರೋಡರ್ಮಾ ಇಂದ, ಈ ಕೆಲವು ಸಿಚುಯೇಷನ್ಸ್ ಅಲ್ಲಿ ಮಾತ್ರ ಸ್ಕ್ಲಿರೋಡರ್ಮಾ ಕಾಯಿಲೆನಲ್ಲಿ ಸ್ಟೀರಾಯ್ಡ್ಸ್ ಯೂಸ್ ಮಾಡ್ತೀವಿ. ಆದ್ರೆ ಹೆಚ್ಚುವರಿ ಆದಷ್ಟು ಯೂಸ್ ಮಾಡೋದಿಲ್ಲ. Right, sir. Right. Sir, I will move to the next question. Sir, does having immunosuppressant medicine means my immunity is compromised in any way? Okay. ನೀತು ಅವರ ಪ್ರಶ್ನೆ ಏನಂದ್ರೆ, ಈ ಸ್ಟೀರಾಯ್ಡ್ ತರಹದ್ದೇ ಬೇರೆ ಮಾತ್ರೆಗಳನ್ನ ಕೊಡ್ತೀವಲ್ಲ, ಇದನ್ನೆಲ್ಲ ನಾವು ಇಮ್ಯುನೋಸಪ್ರೆಸೆಂಟ್ ಅಂತ ಹೇಳಿ ಕರಿತೀವಿ. ಸೊ ಇದು ಕೊಡೋದ್ರಿಂದ ನನ್ನ ದೇಹದ ಶಕ್ತಿ, ಇಮ್ಯುನಿಟಿ ಏನಾದ್ರೂ ಕಡಿಮೆ ಆಗುತ್ತಾ ಅಂತ ಅವರ ಪ್ರಶ್ನೆ ಇದು. ದಿಸ್ ಇಸ್ ಹರ್ ಕ್ವೆಶ್ಚನ್. ಸೊ ಇದಕ್ಕೆ ಉತ್ತರ ಏನಂದ್ರೆ, ಸ್ಟೀರಾಯ್ಡ್ಸ್ ಕಡಿಮೆ ಡೋಸ್ ಅಲ್ಲಿ, ಇಮ್ಯುನೋಸಪ್ರೆಸೆಂಟ್ಸ್ ಕರೆಕ್ಟ್ ಡೋಸ್ ಅಲ್ಲಿ ಕೊಟ್ಟಾಗ ಮತ್ತೆ ಅದನ್ನ ಮಾನಿಟರ್ ಮಾಡಿದಾಗ ಅದರಿಂದ ಇನ್ಫೆಕ್ಷನ್ಸ್ ಆಗ್ಲಿ ಇಮ್ಯುನಿಟಿ ಕಮ್ಮಿ ಆಗೋದಾಗ್ಲಿ ಚಾನ್ಸಸ್ ಕಡಿಮೆ. ಸೊ ಚಾನ್ಸಸ್ ಕಡಿಮೆ ಇದ್ರೆ ಕಡಿಮೆ ಆಗೋದೇ ಇಲ್ಲ ಅಂತಲ್ಲ, ಆಗಬಹುದು, ಬಟ್ ಯಾರೋ 100ರಲ್ಲಿ ಅಷ್ಟು ಕಾಮನ್ ಆಗಿ ಆಗೋದಿಲ್ಲ. ಸೊ ದಿ ಆನ್ಸರ್ ಟು ಯುವರ್ ಕ್ವೆಶ್ಚನ್ ನೀತು ಇಸ್ ದಟ್ ದೇರ್ ಇಸ್ ಅ ವೆರಿ ಸ್ಮಾಲ್ ರಿಸ್ಕ್ ಆಫ್ suppressing immunity and infections, but by and large people do very well with immunosuppressant drugs. So by and large, if they are monitored well, they are very safe. Right, sir. Right. That makes a lot of sense, sir. So, lot of patients take MMF. So, what are the side effects of MMF in long run? ಸೊ ನೀತು ಅವ್ರ ಪ್ರಶ್ನೆ ಏನಂದ್ರೆ, MMF ಅನ್ನುವಂತ ಒಂದು ಮಾತ್ರೆ ಇದೆ. MMF ಅಂದ್ರೆ ಏನು? ಮೈಕೋಫೆನಲೇಟ್ ಮೊಫಟಿಲ್ ಅಥವಾ ಮೈಕೋಫೆನಲೇಟ್, ಅದನ್ನ ಶಾರ್ಟ್ ಫಾರ್ಮ್ ಅಲ್ಲಿ MMF ಅಂತ ಹೇಳಿ ಕರಿತೀವಿ. ಇದನ್ನ ಸ್ಕ್ಲಿರೋಡರ್ಮಾ ಕಾಯಿಲೆಗೆ ನಾವು ಕೊಡ್ತೀವಿ. ಕೆಲವು ಸಲ ಚರ್ಮದ ತೊಂದರೆಗೆ ಇರ್ಬೋದು, ಕೆಲವು ಸಲ ಶ್ವಾಸಕೋಶ ಅಥವಾ ಲಂಗ್ಸ್ ನಲ್ಲಿ ತೊಂದರೆ ಇದ್ದಾಗ ಈ ಮಾತ್ರೆನ ಹೆಚ್ಚು ಬಳಸ್ತೀವಿ. ಇದನ್ನ ಬಹಳಷ್ಟು ಬೇರೆ ಕಾಯಿಲೆಗಳಲ್ಲಿ ಕೂಡ ಕೊಡ್ತೀವಿ. ಉದಾಹರಣೆಗೆ ಲೂಪಸ್ ಅಥವಾ SLE ಅಂತ ಹೇಳಿ ಕರಿತೀವಿ, ಈ ಕಾಯಿಲೆಯಲ್ಲಿ ಕೂಡ ಕೊಡ್ತೀವಿ. ಮತ್ತೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ಕೂಡ ಬಹಳ ಕಾಮನ್ ಆಗಿ ಇದನ್ನ ಯೂಸ್ ಮಾಡ್ತಾರೆ. ಸೊ ನೀತು ಅವ್ರ ಪ್ರಶ್ನೆ ಏನಂದ್ರೆ, MMF ಸೇಫ್ ಇದೆಯಾ? ಇದರಿಂದ ಏನಾದ್ರೂ ಸೈಡ್ ಎಫೆಕ್ಟ್ ಇದೆಯಾ? ಇದರಿಂದ ಏನಾದ್ರೂ ತೊಂದರೆ ಇದೆಯಾ ಅಂತ. ಬಹುಶಃ ನಾವು ಇರೋ ಮಾತ್ರೆಗಳಲ್ಲಿ ನೋಡಿದ್ರೆ, ಇಮ್ಯುನೋಸಪ್ರೆಸೆಂಟ್ ಮೆಡಿಕೇಶನ್ಸ್, ಆ ಇಡೀ ಗ್ರೂಪ್ ಅಲ್ಲಿ ಇರುವಂತ ಮಾತ್ರೆಗಳು ನೋಡಿದ್ರೆ MMF ಅತ್ಯಂತ ಸೇಫ್ ಆಗಿರುವಂತ ಮಾತ್ರೆ. ಅಮಾಂಗ್ಸ್ ದ ವೇರಿಯಸ್ ಇಮ್ಯುನೋಸಪ್ರೆಸೆಂಟ್ಸ್, ಐ ಥಿಂಕ್ MMF ಇಸ್ ದ ಸೇಫೆಸ್ಟ್ ಡ್ರಗ್. ಸೈಡ್ ಎಫೆಕ್ಟ್ ಯಾವ್ದ್ರಿಂದನೂ ಆಗೋದಿಲ್ಲ ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಸಾಮಾನ್ಯವಾಗಿ ಕೆಲವರಿಗೆ ಸೈಡ್ ಎಫೆಕ್ಟ್ ಅಂದ್ರೆ ಹೊಟ್ಟೆಗೆ ತೊಂದರೆ ಆಗುವಂಥದ್ದು, ಅಂದ್ರೆ ಏನು, ಹೊಟ್ಟೆ ನೋವು ಬರುವಂಥದ್ದು ಅಥವಾ ಬೇದಿ ಆಗುವಂಥದ್ದು, ಅಬ್ಡಾಮಿನಲ್ ಪೇನ್ ಆರ್ ಲೂಸ್ ಮೋಷನ್ ಆರ್ ವಾಮಿಟಿಂಗ್ ಕುಡ್ ಬಿ ಸಮ್ ಆಫ್ ದ ಮೈನರ್ ಸೈಡ್ ಎಫೆಕ್ಟ್ಸ್. ಇದು ಮೈನರ್. ಸೊ ಈ ತರ ಏನಾದ್ರೂ ಹೊಟ್ಟೆಗೆ ತೊಂದರೆ ಆದಾಗ ನಾವೇನ್ ಮಾಡ್ತೀವಿ, ಇದೇ MMF ನ MMF ಸೋಡಿಯಂ ಸಾಲ್ಟ್ ಅಂತ ಸಿಗುತ್ತೆ, MMFS ಅಂತ ಸಿಗುತ್ತೆ, ಅದಕ್ಕೆ ಶಿಫ್ಟ್ ಮಾಡ್ತೀವಿ. ಯಾಕೆಂದ್ರೆ ಅದರಿಂದ ಸ್ವಲ್ಪ ಇಂಥ ಹೊಟ್ಟೆಗೆ ಆಗುವಂತ ತೊಂದರೆಗಳೆಲ್ಲನೂ ಕಡಿಮೆ ಮಾಡ್ಕೋಬಹುದು. ಇದು ಬಿಟ್ರೆ ಮುಖ್ಯವಾಗಿ MMF ಅಲ್ಲಿ ಸೈಡ್ ಎಫೆಕ್ಟ್ ಅಂತ ನಾವು ತಲೆ ಕೆಡಿಸ್ಕೊಳ್ಳುವಂಥದ್ದು ಅಂದ್ರೆ ಬರೀ ಇನ್ಫೆಕ್ಷನ್ ಮಾತ್ರ. ಇದು ಬರೀ MMFಗೆ ಅಲ್ಲ, ಎಲ್ಲಾ ತರದ ಇಮ್ಯುನೋಸಪ್ರೆಸಿವ್ ಡ್ರಗ್ಸ್ಗೆ ಬರುವಂತ ಒಂದು ಕಾಮನ್ ಸೈಡ್ ಎಫೆಕ್ಟ್. ಅದು ಬಿಟ್ರೆ MMF ಇಂದ ಆ ತರ ತುಂಬಾ ಯೋಚನೆ ಮಾಡುವಂತ ಸೈಡ್ ಎಫೆಕ್ಟ್ ಏನೂ ಇಲ್ಲ. ಆದ್ರೆ ಒಂದೇ ಒಂದು MMF ತಗೊಳ್ಳೋರಲ್ಲಿ ಒಂದು ಮನವಿ ಏನಂದ್ರೆ, MMF ತಗೊಳ್ಳುವಾಗ ಗರ್ಭಿಣಿ ಆಗಬಾರ್ದು. ದಟ್ ಈಸ್, ಯು ಶುಡ್ ನಾಟ್ ಕನ್ಸೀವ್ ಆರ್
consider pregnancy while taking MMF. That's a very important aspect. ಯಾಕೆ ಅಂದ್ರೆ MMF ಗರ್ಭದಲ್ಲಿರೋ ಶಿಶುಗೆ ಒಳ್ಳೇದಲ್ಲ. ಇಟ್ ಈಸ್ ನಾಟ್ ಗುಡ್ ಫಾರ್ ದ ಫೀಟಸ್. ಸೊ ಹಾಗಾಗಿ ಅದೊಂದು ವಿಷಯದಲ್ಲಿ ಜಾಗರೂಕತೆಯಾಗಿರ್ಬೇಕು. ಹಾಗೆ MMF ಉಪಯೋಗಿಸ್ತಾ ಇರುವಂತ ಮಹಿಳೆ ಯಾರಾದ್ರೂ ಗರ್ಭವತಿ ಆಗ್ಬೇಕು ಅನ್ನೋ ಒಂದು ಪ್ಲಾನ್ ಇದ್ರೆ ನಿಮ್ಮ ವೈದ್ಯರೊಂದಿಗೆ ಮಾತಾಡಿ ಅವರು ಮಾತ್ರನ 2-3 ತಿಂಗಳು ಮುಂಚೆನೆ ನಿಲ್ಲಿಸ್ತಾರೆ. They will stop MMF. Doctors will stop MMF at least 2 to 3 months in advance before planning pregnancy. So ಹಾಗಾಗಿ ಅದೊಂದು ಬಿಟ್ರೆ I think by and large MMF is quite a safe drug. Right, sir. Sir, a lot of patients take a lot of medicines. Like there are immunosuppressants, then there are acidity tablets, etc. And lots of these medicines have serious side effects and they can cause liver and kidney damage. So how far is the patient concern justified about not taking these medicines? So, ನೀತು ಅವ್ರ ಪ್ರಶ್ನೆ ಏನಂದ್ರೆ, ಈ ಕಾಯಿಲೆಗಳಲ್ಲಿ ಸಾಕಷ್ಟು ಮಾತ್ರೆಗಳನ್ನ ತಗೋತೀವಿ. ಲಂಗ್ಸ್ಗೆ ಅಂತ ಒಂದು ಮಾತ್ರೆ ತಗೋತೀವಿ, ಮತ್ತೆ ಆಸಿಡಿಟಿಗೆ ಅಂತ ಒಂದು ಮಾತ್ರೆ ತಗೋತೀವಿ, ಮತ್ತೊಂದು ಬಿಪಿಗೆ ಅಂತ ಒಂದು ಮಾತ್ರೆ ತಗೋತಿರ್ಬೋದು, ಒಂದು ಶುಗರ್ಗೆ ಅಂತ ಒಂದು ಮಾತ್ರೆ ತಗೋತಿರ್ಬೋದು. ಹೀಗೆ ಹಲವಾರು ಮಾತ್ರೆಗಳನ್ನ ತಗೋತಾ ಇರ್ಬೋದು. ಅವ್ರ ಪ್ರಶ್ನೆ ಏನಂದ್ರೆ, ಒಂದು 10 ತರ ಮಾತ್ರೆ ನುಂಗ್ತಾ ಇದ್ರೆ ರೋಗಿಗೆ ಏನಾಗ್ಬೇಡಪ್ಪ, ಇವ್ರಿಗೆ ಏನ್ ತೊಂದರೆ ಆಗ್ಬೇಡ, ಎಲ್ರಿಗೂ ಹೆದರಿಕೆ ಇರುತ್ತೆ, ಇಷ್ಟೊಂದು ಮಾತ್ರೆ ತಿಂತೀವ ನಾವು, ಸೈಡ್ ಎಫೆಕ್ಟ್ ಆಗ್ಬಿಟ್ರೆ ನಮ್ಗೆ ಏನೋ ಒಂದು ಅಂಜಿಕೆ ಇರುತ್ತೆ. ಸೊ ಹಾಗಾಗಿ ಹೌ ಸೇಫ್ ಇಸ್ ಇಟ್ ವೆನ್ ಯು ಟೇಕ್ ಸೋ ಮೆನಿ ಮೆಡಿಸಿನ್ಸ್? ದಟ್ ಇಸ್ ನೀತೂಸ್ ಕ್ವೆಶ್ಚನ್. ಇದನ್ನ ತಗೊಳ್ಳದೇ ಇರ್ಬೋದಾ? ಕ್ಯಾನ್ ವಿ ಅವಾಯ್ಡ್ ಟೇಕಿಂಗ್ ದ ಮೆಡಿಸಿನ್? ದಟ್ ಇಸ್ ಹರ್ ಸೆಕೆಂಡ್ ಪಾರ್ಟ್ ಆಫ್ ದ ಕ್ವೆಶ್ಚನ್. ಸೊ ಐ ಟೇಕ್ ಅಪ್ ದ ಸೆಕೆಂಡ್ ಪಾರ್ಟ್ ಆಫ್ ದ ಕ್ವೆಶ್ಚನ್ ಫಸ್ಟ್. ಯಾಕೆ ನಾವು ಈ ಮಾತ್ರೆ ಕೊಡ್ತಾ ಇದೀವಿ ನಿಮಗೆ? ವೈ ಆರ್ ವಿ ಗಿವಿಂಗ್ ಯು ದಿಸ್ ಟ್ಯಾಬ್ಲೆಟ್ ಇನ್ ದ ಫಸ್ಟ್ ಪ್ಲೇಸ್? ಇಟ್ ಈಸ್ ರಿಕ್ವೈರ್ಡ್ ಫಾರ್ ದ ಡಿಸೀಸ್. ಸೊ ಈ ಕಾಯಿಲೆಗೆ ಇದು ಅತ್ಯವಶ್ಯಕ. ಯಾಕೆಂದ್ರೆ ಸ್ಕ್ಲಿರೋಡರ್ಮಾ ಮುಂಚೆನೆ ಸ್ವಲ್ಪ ಅಷ್ಟು ಸಲೀಸಾಗಿ ಮಾತ್ರೆಗಳಿಗೆ ಬಗ್ಗುವಂತ ಒಂದು ಕಾಯಿಲೆ ಅಲ್ಲ. ಸ್ಕ್ಲಿರೋಡರ್ಮಾ ಇಸ್ ಆಲ್ರೆಡಿ ಎ ಡಿಫಿಕಲ್ಟ್ ಟು ಟ್ರೀಟ್ ಡಿಸೀಸ್. ಸೊ ಹಾಗಾಗಿ ಇಟ್ ರಿಕ್ವೈರ್ಸ್ ಮೆಡಿಸಿನ್ಸ್, ಇಟ್ಸ್ ರಿಕ್ವೈರ್ಸ್ ಆಲ್ ದೀಸ್ ಮೆಡಿಸಿನ್ಸ್ ದಟ್ ಆರ್ ಪ್ರಿಸ್ಕ್ರೈಬ್ಡ್. ಸೊ ಹಾಗಾಗಿ ಇವುಗಳನ್ನ ತಗೊಳ್ಳೋ ಅವಶ್ಯಕತೆ ಅಂತೂ ಖಂಡಿತ ಇದೆ. ಸ್ಕ್ಲಿರೋಡರ್ಮಾ ಅಲ್ಲದೆ ಇರುವಂತ ಕೆಲವು ಮಾತ್ರೆಗಳು, ಬಿಪಿ ಮಾತ್ರೆ ಇರ್ಬೋದು, ಶುಗರ್ ಮಾತ್ರೆ ಇರ್ಬೋದು, ಅದೆಲ್ಲ ಅತ್ಯವಶ್ಯಕ. ಬಿಪಿ ಇದ್ದವ್ರಿಗೆ ಬಿಪಿ ಮಾತ್ರೆ ತಗೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ಹಾಗೆ ಶುಗರ್ ಇದ್ದವರು ಶುಗರ್ ಮಾತ್ರೆ ತಗೊಳ್ಳೇಬೇಕು. ಸೊ ಹಾಗಾಗಿ ಈ ಮಾತ್ರೆಗಳು ಕೂಡ ತಗೊಳ್ಳೇಬೇಕಾಗುತ್ತೆ. ಆದ್ರೆ ಮಾತ್ರೆಗಳು ಒಂದೊಂದು ಬೇರೆ ಬೇರೆ ಮಾತ್ರೆಗಳು ತಗೋತಿದ್ದಾಗ ಒಂದಕ್ಕೊಂದು ರಿಯಾಕ್ಷನ್ ಆಗೋ ಸಾಧ್ಯತೆ ಇದೆಯಾ, ಅಥವಾ ಒಂದರಿಂದ ಒಂದಕ್ಕೆ ಸೈಡ್ ಎಫೆಕ್ಟ್ ಆಗುವಂತ ಸಾಧ್ಯತೆ ಇದೆಯಾ ಅಂತ ಯೋಚನೆ ಮಾಡಿದಾಗ ಇರಬಹುದು, ಇಲ್ಲ ಅಂತಲ್ಲ. ಅದಕ್ಕೋಸ್ಕರನೇ ರೆಗ್ಯುಲರ್ ಆಗಿ ನೀವು ನಿಮ್ಮ ರುಮಟಾಲಜಿಸ್ಟ್ ಹತ್ರ ಕನ್ಸಲ್ಟೇಷನ್ ತಗೋತಾ ಇದ್ರೆ ಅವರು ಪ್ರತಿ ಸಲ ನೀವು ಹೋದಾಗ ನಿಮ್ಮ ಡ್ರಗ್ ಚಾರ್ಟ್ ಅಥವಾ ಮಾತ್ರೆಗಳ ಪಟ್ಟಿಯನ್ನು ನೋಡಿ ಯಾವುದು ಬೇಕು ಬೇಡ, ಈ ಮಾತ್ರೆ ಅವಶ್ಯಕತೆ ಇದೆಯಾ ಇಲ್ವಾ, ಇಸ್ ಇಸ್ ರಿಕ್ವೈರ್ಡ್ ನಾಟ್, ನೋಡ್ಕೊಂಡವರು ಬೇಡದೇ ಇರೋದನ್ನ ತೆಗೆದು ಹಾಕ್ತಾರೆ. ಸೊ ಹಾಗಾಗಿ ನೀವು ಹೆದರ್ಕೊಂಡು ಯಾವ ಮಾತ್ರೆನೂ ನಿಲ್ಲಿಸಬೇಡಿ. ಮೈ ಸಿನ್ಸಿಯರ್ ಅಪೀಲ್ ಇಸ್, ಪ್ಲೀಸ್ ಡು ನಾಟ್ ಟೇಕ್ ಯೋರ್ ಓನ್ ಡಿಸಿಷನ್ with the fear of medicines and stop them on your own. It needs medical supervision. The doctor who is treating you is responsible for monitoring it, and they should be able to guide you and also reduce your pill burden. ನಿಮ್ಮನ್ನು ನೋಡ್ಕೋತಿರೋ ಡಾಕ್ಟರ್ದು ಅದು ಒಂದು ಜವಾಬ್ದಾರಿ. ನೀವು ತಗೋತಿರೋ ಮಾತ್ರೆಗಳು ಅವಶ್ಯಕತೆ ಇದೆಯಾ ಇಲ್ವಾ ಅಂತ ನೋಡಿ ಯಾವುದು ತಗೋಬೇಕು ಯಾವುದು ನಿಲ್ಲಿಸಬೇಕು ಅಂತ ಅವರು ಕರೆಕ್ಟ್ ಆಗಿ ಹೇಳ್ತಾರೆ. Very true, sir. Very true. So coming to the next question, do the medicines only work on the symptoms, or do they also help in slowing down or diminishing the effects of scleroderma in our bodies, like restricted mouth opening, non-flexibility in areas such as thighs, stomach, arms, etc.? ಸೊ ನೀತೂರ್ ಪ್ರಶ್ನೆ ಏನಂದ್ರೆ, ಸ್ಕ್ಲಿರೋಡರ್ಮಾ ಕಾಯಿಲೆಗೆ ಕೊಡುವಂತ ಮಾತ್ರೆಗಳು ಬರೀ ನಮಗಾಗುವಂತ ಸಿಂಪ್ಟಮ್ನ ಮಾತ್ರ ಕಡಿಮೆ ಮಾಡುತ್ತಾ ಅಥವಾ ಕಾಯಿಲೆ ಹೆಚ್ಚಾಗೋದನ್ನ ತಪ್ಪಿಸುತ್ತಾ? ಉದಾಹರಣೆಗೆ ಸ್ಕ್ಲಿರೋಡರ್ಮಾ ಇರೋರಿಗೆ ಬಾಯಿ ಸುತ್ತ ಸ್ಕಿನ್ ತಿಕ್ಕಾಗ್ಬಿಟ್ರೆ ಅಂತ ಬಾಯಿ ತೆಗಿಯೋದಕ್ಕೆ ಕಷ್ಟ ಆಗುತ್ತೆ, ಅದು ಸರಿ ಹೋಗುತ್ತಾ? ಇಲ್ಲ ಕೈ ಬೆರಳಿನ ಜಾಯಿಂಟ್ಸ್ ಎಲ್ಲನೂ ಸ್ಕಿನ್ ಬಹಳ ಟೈಟ್ ಆಗ್ಬಿಟ್ರೆ ಕೈ ಎಲ್ಲ ಹೀಗೆ ಬೆರಳು ಹೀಗೆ ಬೆಂಡ್ ಆಗ್ಬಿಡುತ್ತೆ. ಸೊ ಹಾಗೆ ಬೆಂಡ್ ಆಗ್ಬಿಟ್ಟಾಗ ಮಾತ್ರೆ ಕೊಡೋದ್ರಿಂದ ಅದೆಲ್ಲ ಮತ್ತೆ ಸ್ಟ್ರೈಟ್ ಆಗೋಕ್ ಸಾಧ್ಯನಾ? ಹೀಗೆ ಹಲವಾರು ಪ್ರಶ್ನೆಗಳು. ಸ್ಕ್ಲಿರೋಡರ್ಮಾದಲ್ಲಿ ಏನಂದ್ರೆ ವಿಚಿತ್ರವಾಗಿ ಕಾಯಿಲೆ
ಯಾವ ಒಂದು ಹಂತದಲ್ಲಿ ನಾವು ಪತ್ತೆ ಹಚ್ತೀವಿ ಅದ್ರ ಮೇಲೆ ಟ್ರೀಟ್ಮೆಂಟ್ ಬೆನಿಫಿಟ್ ಗೊತ್ತಾಗುತ್ತೆ. The effectiveness of scleroderma drugs depends on the stage in which the disease is diagnosed. ತುಂಬಾ ಅರ್ಲಿ ಸ್ಟೇಜಸ್ ಅಲ್ಲಿ ಕೈಯೆಲ್ಲ ತಾನೇ ಊತ ಶುರು ಆಗ್ತಾ ಇರುತ್ತೆ. ತುಂಬಾ ಅರ್ಲಿ ಸ್ಟೇಜ್, ಇಟ್ಸ್ ಕಾಲ್ಡ್ ಎಡಿಮ್ಯಾಟಸ್ ಫೇಸ್ ಆಫ್ ಸ್ಕ್ಲಿರೋಡರ್ಮಾ. ತುಂಬಾ ಅರ್ಲಿ ಸ್ಟೇಜ್ ಅಲ್ಲಿ ವೇರ್ ದೇರ್ ಇಸ್ ಓನ್ಲಿ ಎ ಲಿಟಲ್ ಬಿಟ್ ಆಫ್ ಸ್ವೆಲ್ಲಿಂಗ್ ಆಫ್ ದ ಫಿಂಗರ್ಸ್, ಆಗಾನೇ ಮಾತ್ರೆಗಳು ಶುರು ಮಾಡಿದ್ರೆ ಅವಾಗ ಮೇ ಬಿ ಆ ಸ್ಕಿನ್ ಥಿಕ್ ಅಷ್ಟೊಂದು ಆಗೋದನ್ನ ಕಡಿಮೆ ಮಾಡಬಹುದು ನಾವು. ಸೊ ವೆನ್ ಮೆಡಿಸಿನ್ಸ್ ಆರ್ ಸ್ಟಾರ್ಟೆಡ್ ಇನ್ ದ ವೆರಿ ಅರ್ಲಿ ಫೇಸ್ ವಿಚ್ ಇಸ್ ಕಾಲ್ಡ್ ದ ಎಡಿಮ್ಯಾಟಸ್ ಫೇಸ್, maybe it will make a difference to prevent skin thickening. Whereas ಸ್ಕ್ಲಿರೋಡರ್ಮಾ ಬಂದು ಒಂದು 5 ವರ್ಷ ಆಗಿ ಚರ್ಮ ಎಲ್ಲ ಗಟ್ಟಿಯಾಗಿ ಕಂಟ್ರಾಕ್ಚರ್ಸ್ ಸ್ಟಾರ್ಟ್ ಆಗಿ ಆಮೇಲೆ ಅದೇ ಮಾತ್ರೆ ನಾನು ಕೊಡ್ತೀನಿ ಅಂದ್ರೆ ಆ ಮಾತ್ರೆ ಅಷ್ಟು ಎಫೆಕ್ಟಿವ್ ಇರೋದಿಲ್ಲ. ಸೊ ಒನ್ಸ್ ದ ಸ್ಕಿನ್ ಚೇಂಜಸ್ ಆರ್ ಅಡ್ವಾನ್ಸ್ಡ್ ಇನ್ ಟು ಅ ಫೈಬ್ರಾಟಿಕ್ ಸ್ಟೇಜ್ ವೇರ್ ಡಿಫಾರ್ಮಿಟಿ ಸೆಟ್ ಇನ್, ದೆನ್ ಯು ಟ್ರೈ ಟು ಗಿವ್ ದ ಮೆಡಿಸಿನ್, ಪ್ರಾಬಬ್ಲಿ ಇಟ್ಸ್ ನಾಟ್ ಗೋಯಿಂಗ್ ಟು ಡೂ ದಟ್ ಗುಡ್ ಅ ಜಾಬ್. ಸೊ ಟು ಸಮ್ ಅಪ್ ಹಾಗೆ ನೋಡಿದ್ರೆ ಸ್ಕ್ಲಿರೋಡರ್ಮಾದಲ್ಲಿ ಮಾತ್ರೆಗಳನ್ನ ಒಂದು ಅರ್ಲಿ ಸ್ಟೇಜಸ್, ಬಟ್ ಎರಡು ಕೆಲವು ಬೇರೆ ತೊಂದರೆಗಳು. ಫಾರ್ ಎಕ್ಸಾಂಪಲ್ ಲಂಗ್ಸ್ ಅಲ್ಲಿ ಇರುವಂತ ಪ್ರಾಬ್ಲಮ್, ಸ್ಕ್ಲಿರೋಡರ್ಮಾ ಲಂಗ್ಸ್ ಅಲ್ಲಿ ಕೊಡುವಂತ ಮಾತ್ರೆ ಲಂಗ್ಸ್ ಪ್ರಾಬ್ಲಮ್ ನ ಕ್ಯೂರ್ ಮಾಡಲ್ಲ, ಬಟ್ ಜಾಸ್ತಿ ಆಗೋದನ್ನ ತಪ್ಪಿಸುತ್ತೆ. ಸೊ ಮೆಡಿಸಿನ್ಸ್ ಗಿವನ್ ಟು ಟ್ರೀಟ್ ದ ಲಂಗ್ ಪ್ರಾಬ್ಲಮ್ಸ್ ಆಫ್ ಸ್ಕ್ಲಿರೋಡರ್ಮಾ ಕ್ಯಾನ್ ಪ್ರಿವೆಂಟ್ ದ ಡಿಸೀಸ್ ಫ್ರಮ್ ಪ್ರೋಗ್ರೆಸಿಂಗ್ ಇಫ್ ಟೇಕನ್ ಆರ್ ಗಿವನ್ ಅಟ್ ದ ರೈಟ್ ಟೈಮ್. So the medicines have a potential to modify the disease. ಕಾಯಿಲೆಯ ಸ್ವರೂಪನ ಬದಲಾಯಿಸುವಂತ ಒಂದು ಗುಣ ಈ ಮಾತ್ರೆಗಳಿಗಿದೆ. ಅದಕ್ಕೋಸ್ಕರ ಸ್ಕ್ಲಿರೋಡರ್ಮಾ ಮಾತ್ರೆಗಳನ್ನ ಫಸ್ಟ್ ಅರ್ಲಿ ಸ್ಟೇಜಸ್ ಅಲ್ಲಿ ತಗೋಬೇಕು, ಸೆಕೆಂಡು ಕರೆಕ್ಟ್ ಆಗಿ ತಗೋಬೇಕು, ಮೂರನೇದು ಲಾಂಗ್ ಟರ್ಮ್ ತಗೋಬೇಕು. ಸೊ ಇಟ್ ಹ್ಯಾಸ್ ಟು ಬಿ ಟೇಕನ್ ಇನ್ ದಿ ಅರ್ಲಿ ಸ್ಟೇಜಸ್ ಇನ್ ದ ರೈಟ್ ಡೋಸೇಜ್ ಅಂಡ್ ಲಾಂಗ್ ಟರ್ಮ್. ದಟ್ ಈಸ್ ವೆನ್ ಯು ಆರ್ ಗೋಯಿಂಗ್ ಟು ಸಿ ದಿ ಡಿಸೀಸ್ modifying effects of the drugs. Right, sir. So next question is, how important are supplements or multivitamins along with my regular medicines? Like few patients complain that their doctor has prescribed them couple of supplements, but they seem too many to the patients and they avoid taking them. ಸೊ ನೀತವ್ರ ಪ್ರಶ್ನೆ ಏನಂದ್ರೆ, ಈಗ ಬಹಳಷ್ಟು ವಿಟಮಿನ್ ಟ್ಯಾಬ್ಲೆಟ್ ತಗೊಳ್ಳೋ ಅವಶ್ಯಕತೆ ಇದೆಯಾ ಸ್ಕ್ಲಿರೋಡರ್ಮಾ ಪೇಷಂಟ್ಸ್ಗೆ? ಯಾಕಂದ್ರೆ ವೈದ್ಯರ ಪ್ರಿಸ್ಕ್ರಿಪ್ಷನ್ ನೋಡಿದಾಗ ಒಂದು ವಿಟಮಿನ್ ಮಾತ್ರೆ ಇರುತ್ತೆ, ಒಂದು ಐರನ್ ಟ್ಯಾಬ್ಲೆಟ್ ಇರುತ್ತೆ, ಒಂದು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಇರುತ್ತೆ. ಸೊ ಹೀಗೆ ಹಲವಾರು ಅದೇ ತರದ ಮಾತ್ರೆಗಳಿದ್ದಾಗ ಇದೆಲ್ಲ ಅವಶ್ಯಕತೆ ಇದೆಯಾ ಇಲ್ವಾ ಅಂತ ಇದು ಅವ್ರ ಪ್ರಶ್ನೆ. ಸೊ ಇದಕ್ಕೆ ಉತ್ತರ ಏನಂದ್ರೆ, ಒಂದು, ಎಲ್ಲರಿಗೂ ವಿಟಮಿನ್ ಮಾತ್ರೆಗಳು ಬೇಕಿಲ್ಲ. ನಾಟ್ ಎವ್ರಿಬಡಿ ನೀಡ್ಸ್ ಎ ವಿಟಮಿನ್ ಟ್ಯಾಬ್ಲೆಟ್. ಎಲ್ಲರಿಗೂ ಕ್ಯಾಲ್ಸಿಯಂ ಮಾತ್ರೆ ಬೇಕಿಲ್ಲ. ನಾಟ್ ಎವ್ರಿಬಡಿ ನೀಡ್ಸ್ ಅ ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ಇಸ್ ನಾಟ್ ದ ಟ್ರೀಟ್ಮೆಂಟ್ ಫಾರ್ ಎವ್ರಿ ಏಕ್ಸ್ ಅಂಡ್ ಪೇನ್ಸ್. ಜನರಲ್ಲಿ ಸಾಮಾನ್ಯವಾಗಿ ತಪ್ಪು ಕಲ್ಪನೆ ಇರೋದು ಏನಂದ್ರೆ, ಅಯ್ಯೋ ನಂಗೆ ಮಂಡಿ ನೋವಿದೆ ಕ್ಯಾಲ್ಸಿಯಂ ತಗೋಬೇಕು, ಸೊಂಟ ನೋವಿದೆ ಕ್ಯಾಲ್ಸಿಯಂ ತಗೋಬೇಕು. ಪೀಪಲ್ ಹ್ಯಾವ್ ದಿಸ್ ರಾಂಗ್ ನೋಷನ್ ಆಫ್ ಎನಿ ಪೇನ್ ಇಸ್ ಟ್ರೀಟಬಲ್ ಬೈ ಕ್ಯಾಲ್ಸಿಯಂ. ಸೊ ಅನ್ನೆಸೆಸರಿ ವಿಟಮಿನ್ಸ್ ಅಂಡ್ ಕ್ಯಾಲ್ಸಿಯಮ್ಸ್ ಮೇ ನಾಟ್ ಬಿ ರಿಕ್ವೈರ್ಡ್. ಅವು ಅವಶ್ಯಕತೆ ಇಲ್ಲದೆ ಇರ್ಬೋದು. ಆದರೆ ಸ್ಕ್ಲಿರೋಡರ್ಮಾ ಕಾಯಿಲೆ ಇರೋರಲ್ಲಿ ಚರ್ಮದಲ್ಲಿ ಹೇಗೆ ಬದಲಾವಣೆಗಳಾಗುತ್ತೋ, ಚರ್ಮ ಹೇಗೆ ಗಟ್ಟಿ ಆಗುತ್ತೋ, ಅದೇ ತರ ಕರಳಿನ ಭಾಗ ಕೂಡ ಗಟ್ಟಿ ಆಗುತ್ತೆ. ಸೊ ಸ್ಕ್ಲಿರೋಡರ್ಮಾ patients, like how the skin is thick, the bowel wall or the intestines can also be thick. So when the intestines are affected, the absorption of the nutrients is reduced. So this in one way could increase their weight loss. So ಇದರಿಂದ ಏನಾಗುತ್ತೆ, ಕರಳಿನ ಭಾಗಗಳೆಲ್ಲ ಸ್ವಲ್ಪ ದಪ್ಪ ಆಗೋಗೋದ್ರಿಂದ ನಮಗೆ ಬೇಕಾದಂತ ವಿಟಮಿನ್ ಆಗ್ಬೋದು, ಪ್ರೋಟೀನ್ ಆಗ್ಬೋದು, ಇದೆಲ್ಲನೂ ಕರಳುಗಳಿಂದ ಅಬ್ಸಾರ್ಬ್ ಆಗೋದಿಲ್ಲ. ಸೊ ಇಂಥವರಲ್ಲಿ ಖಂಡಿತ ವಿಟಮಿನ್ ಸಪ್ಲಿಮೆಂಟೇಶನ್ ಬೇಕಾಗತ್ತೆ, ಪ್ರೋಟೀನ್ ಸಪ್ಲಿಮೆಂಟೇಶನ್, ಹೈ ಪ್ರೋಟೀನ್ ಡಯಟ್ ಇದೆಲ್ಲ ಬೇಕಾಗಬಹುದು. ಸೊ ಸಚ್ ಪೀಪಲ್ ಹೂ ಹ್ಯಾವ್ malabsorption due to scleroderma or a very poor absorption due to scleroderma induced gut problems, they will definitely need vitamin supplementation. Right, sir. So my next question, which is lot of time asked by a lot of patients and is highly debatable also. So there are two other alternative treatment methods, homeopathic and Ayurvedic treatment. Do they go hand in hand with the scleroderma treatment? ಸೊ ನೀತೂರ್ ಪ್ರಶ್ನೆ ಏನಂದ್ರೆ, ಬಹಳಷ್ಟು ಜನ ಕೇಳ್ತಾರೆ, ಸರ್ ನೀವು ಕ್ಯೂರ್ ಮಾಡಲ್ಲ ಅಂತ ಅಂದ್ಮೇಲೆ ಹೋಮಿಯೋಪತಿ ಆಯುರ್ವೇದಕ್ಕೆ ಹೋಗ್ಬೋದಾ? Doctor, when you say there is no cure for scleroderma, can I switch over to homeopathy or Ayurveda?
ಮೇ ಬಿ ದೇರ್ ಇಸ್ ಅ ಕ್ಯೂರ್ ಇನ್ ದಟ್. ಸೊ ಈಗ ನಾನು 20 ವರ್ಷದಿಂದ ರುಮಟಾಲಜಿ ಪ್ರಾಕ್ಟೀಸ್ ಅಲ್ಲಿ ಇದ್ದೀನಿ. ಐ ಬೀನ್ ಇನ್ ರುಮಟಾಲಜಿ ಫಾರ್ 20 years now, but I've never seen any scleroderma being cured by any system of medicine. ಆಯುರ್ವೇದ ಇರ್ಬೋದು, ಹೋಮಿಯೋಪತಿ, ಅಲೋಪತಿ, ಯುನಾನಿ, ಟಿಬೆಟಿಯನ್ ಮೆಡಿಸಿನ್, ವಾಟ್ ಎವರ್, ಯಾವುದರಿಂದನೂ ಸ್ಕ್ಲಿರೋಡರ್ಮಾಗೆ ಇದುವರೆಗೂ ಕ್ಯೂರ್ ಅನ್ನೋದು ಬಂದಿಲ್ಲ. ಆದ್ರೆ ಅಲೋಪತಿ, ಹೋಮಿಯೋಪತಿ ತಗೋಬೋದಾ ಅನ್ನೋ ಪ್ರಶ್ನೆಗೆ ನಾನು ಅಲೋಪತಿ ವೈದ್ಯನೂ ಅಲ್ಲ, ಹೋಮಿಯೋಪತಿ ವೈದ್ಯನೂ ಅಲ್ಲ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. I'm not an Ayurvedic practitioner, neither am I a homeopathic practitioner. So it would be wrong on my part to comment on these systems of medicine. But my only request is to not combine them with allopathy, because some of the Ayurvedic medicines contain heavy metals which could be harmful for the kidneys. ನನ್ನ ಒಂದು ಕಳಕಳಿಯ ಮನವಿ ಏನಂದ್ರೆ, ಆಯುರ್ವೇದ ಅಲೋಪತಿ ಎರಡನ್ನು ಮಿಕ್ಸ್ ಮಾಡಬೇಡಿ, ಹೋಮಿಯೋಪತಿ ಅಲೋಪತಿ ಮಿಕ್ಸ್ ಮಾಡಬೇಡಿ. ಯಾಕೆಂದ್ರೆ ಕೆಲವು ಆಯುರ್ವೇದದ ಮೆಡಿಸಿನ್ಸ್ ಅಲ್ಲಿ ಹೆವಿ ಮೆಟಲ್ಸ್ ಅಂತ ಹೇಳಿ ಕರಿತೀವಿ ಅಂತ ಒಂದು ಕೆಮಿಕಲ್ಸ್ ಇರುತ್ತೆ. ಇದು ನಮ್ಮ ಕಿಡ್ನಿಗೆ ತೊಂದರೆ ಕೊಡುತ್ತೆ. ಸೊ ಹಾಗಾಗಿ ಅಲೋಪತಿ ಡಾಕ್ಟರ್ ಹತ್ರ ನೀವು ಟ್ರೀಟ್ಮೆಂಟ್ ತಗೊಳ್ಳೋ ಹಾಗಿದ್ರೆ ಜಸ್ಟ್ ಸ್ಟಿಕ್ ಟು ಅಲೋಪತಿ. Thank you, sir. That's very sane advice. Sir, is it advised to take flu shots every time, since a lot of us are on immunosuppressants already? And even if we don't get sick that often, should we be taking flu shots? ಸೊ ಅವರ ಪ್ರಶ್ನೆ ಏನಂದ್ರೆ, ಈಗ ಚಳಿಗಾಲದಲ್ಲಿ ಇನ್ಫ್ಲೂಯೆನ್ಸಾ ಅಥವಾ ಫ್ಲೂ, ವೈರಲ್ ನ್ಯೂಮೋನಿಯಾ ಅಂತ ಕಾಯಿಲೆಗಳು ಬರುವಂತ ಸಾಧ್ಯತೆ ಜಾಸ್ತಿ. ಸೊ ಸಾಮಾನ್ಯವಾಗಿ ಈ ವಯಸ್ಸಾದವರಿಗೆ, ಶುಗರ್ ಬಂದವರಿಗೆ ಅಥವಾ ಕ್ಯಾನ್ಸರ್ ಇರೋರಿಗೆ, ಈ ತರ ಹಲವಾರು ಪ್ರಾಬ್ಲಮ್ ಇರೋರಿಗೆ ಫ್ಲೂ ಇಂಜೆಕ್ಷನ್ ಅಥವಾ ಫ್ಲೂ ಶಾಟ್ ಅಂತ ಕೊಡ್ತೀವಿ. ಸಾಮಾನ್ಯವಾಗಿ ನಮ್ಮಲ್ಲಿ ಇದು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಕೊಡ್ತೀವಿ, ಸೊ ದಟ್ ನವೆಂಬರ್ ಡಿಸೆಂಬರ್ ಜನವರಿಗೆ ಚಳಿಗಾಲ ಬರಕ್ ಮುಂಚೆನೆ ದೇಹಕ್ಕೆ ಪ್ರೊಟೆಕ್ಷನ್ ಸಿಗಲಿ. ಸೊ ನೀತು ಅವ್ರ ಪ್ರಶ್ನೆ ಏನಂದ್ರೆ, ನಾವು ಇದೆಲ್ಲ ಮಾತ್ರೆ ತಗೋತಾ ಇದೀವಿ, ಸ್ಕ್ಲಿರೋಡರ್ಮಾ ಕಾಯಿಲೆ ಇರೋರು, ಅದು ಇಮ್ಯುನೋಸಪ್ರೆಸೆಂಟ್ ಮಾತ್ರೆಗಳು, ನಮಗೆ ಫ್ಲೂ ಶಾಟ್ ಅವಶ್ಯಕತೆ ಇದೆಯಾ, ಇದು ತಗೊಳ್ಳೋ ಎಲ್ಲರೂ ಫ್ಲೂ ಶಾಟ್ ತಗೋಬೇಕಾ ಅನ್ನೋದು ಪ್ರಶ್ನೆ. ಸೊ ಇದಕ್ಕೆ ಉತ್ತರ, ಐಡಿಯಲಿ ಸ್ಪೀಕಿಂಗ್ ಎಲ್ಲರೂ ತಗೊಂಡ್ರೆ ಒಳ್ಳೇದು. ಹಾಗೆ ಆಗ್ಲಿಲ್ಲ ಎಲ್ಲರಿಗೂ ತಗೊಳ್ಳಿಕ್ಕೆ ಅಂದ್ರೆ ಅಟ್ಲೀಸ್ಟ್ ಲಂಗ್ಸ್ ಪ್ರಾಬ್ಲಮ್ ಇರೋರಂತೂ ಖಂಡಿತ ತಗೋಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಸೊ ಐಡಿಯಲಿ ಸ್ಪೀಕಿಂಗ್ ನೀತು I would always recommend to every immunosuppressed individual. But for some reason, if they're not able to take, or they're not able to afford, whatever may be the reason, at least definitely those with lung disease, without doubt, should take a flu shot. Right, sir. So while taking over-the-counter medicines for general sickness like fever, headache, nausea, etc., is it advisable to continue with the regular medication, or can we stop them for a while? Okay. So ನೀತು ಅವ್ರ ಪ್ರಶ್ನೆ ಏನಂದ್ರೆ, ಸಾಮಾನ್ಯವಾಗಿ ಸಣ್ಣ ಪುಟ್ಟ ಕಾಯಿಲೆಗಳಾದಾಗ ನಮ್ಮ ದೇಶದಲ್ಲಿ ಯಾರು ವೈದ್ಯರ ಹತ್ರ ಹೋಗಲ್ಲ. ನಾವೇ ಮೆಡಿಕಲ್ ಶಾಪ್ ಹೋಗ್ಬಿಟ್ಟು ತಲೆನೋವಿದೆ ಒಂದು ಮಾತ್ರೆ ಕೊಡಿ, ಜ್ವರ ಇದೆ ಒಂದು ಮಾತ್ರೆ ಕೊಡಿ, have a little bit of loose motion, give me a tablet. You just go and ask these in the medical shop. These are called over the counter prescriptions. ಅಂದ್ರೆ ವೈದ್ಯರು ಯಾರು ನೋಡದೆ ತಾವೇ ಹೋಗಿ ತಗೊಳ್ಳುವಂತ ಮಾತ್ರೆಗಳು. ಸೊ ನೀತು ಅವ್ರ ಪ್ರಶ್ನೆ ಏನಂದ್ರೆ, ಈ ತರದ್ ಏನಾರ ಸಣ್ಣ ಪುಟ್ಟ ವಿಷಯಕ್ಕೆ ಮಾತ್ರೆ ತಗೊಂಡಾಗ ನಾವು ನಮ್ಮ ಸ್ಕ್ಲಿರೋಡರ್ಮಾ ಮಾತ್ರೆಗಳನ್ನೆಲ್ಲ ನಿಲ್ಲಿಸ್ಬೇಕಾ ಅಥವಾ ಮುಂದುವರಿಸಬಹುದಾ? ಸಣ್ಣ ಪುಟ್ಟ ಕಾಯಿಲೆ ಇದ್ರೆ ಸ್ಕ್ಲಿರೋಡರ್ಮಾ ಮಾತ್ರೆಗಳನ್ನ ನಿಲ್ಲಿಸೋ ಅವಶ್ಯಕತೆ ಇಲ್ಲ, ಅವನ್ನ ಕಂಟಿನ್ಯೂ ಮಾಡಬೇಕು. There are minor illnesses where you're taking over the counter medications. Please do not stop your scleroderma medications. They can be continued. ಬಹಳ ಸೀರಿಯಸ್ ಆಗಿ, ಸಿವಿಯರ್ ಆಗಿ ಏನಾದರೂ ಇನ್ಫೆಕ್ಷನ್ ಆದಾಗ ಮಾತ್ರ ಆಗ ವೈದ್ಯರೇ ಹೇಳ್ತಾರೆ ನಿಮಗೆ ಏನ್ ಮಾಡಬೇಕು ಅಂತ. ಸಿವಿಯರ್ ಇನ್ಫೆಕ್ಷನ್ ಏನಾರ ಆಯ್ತು ಅಂದ್ರೆ ಅವಾಗ ಈ ಇಮ್ಯುನೋಸಪ್ರೆಸೆಂಟ್ಸ್ ಅನ್ನುವಂತ ಒಂದು ಮಾತ್ರೆನ ಮಾತ್ರ ಸ್ಟಾಪ್ ಮಾಡಿರ್ತೀವಿ, ಮಿಕ್ಕಿದ್ದೆಲ್ಲ ಕಂಟಿನ್ಯೂ ಮಾಡಿರ್ತೀವಿ. Right, sir. Noted. So, is it okay to take painkillers too often if one is suffering from recurring joints or muscle pain? ಸೊ ನೀತು ಅವ್ರ ಪ್ರಶ್ನೆ ಏನಂದ್ರೆ, ಒಬ್ಬ ಪೇಷಂಟ್ಗೆ ಕೀಲ್ ನೋವು ಅಥವಾ ಮಸಲ್ಸ್ ಪೇನ್, ಮಸಲ್ಸ್ ನಲ್ಲಿ ನೋವುಗಳು ಬರ್ತಾ ಇದ್ರೆ, ಪದೇ ಪದೇ ಬರ್ತಾ ಇದ್ರೆ, ಇಂಥವ್ರು ಆಗಾಗ್ಲೇ ಹೋಗಿ ಪೇನ್ ಕಿಲ್ಲರ್ ತಗೋಬಹುದಾ, ನೋವಿನ ಮಾತ್ರೆಗಳನ್ನ ತಗೋಬಹುದಾ ಅನ್ನೋದು ಅವರ ಪ್ರಶ್ನೆ. ಸೊ ನೋವಿನ ಮಾತ್ರೆಗಳು ಆಗೊಂದು ಈಗೊಂದು ತಗೊಂಡ್ರೆ ಯಾರಿಗೂ ಏನೂ ಆಗಲ್ಲ. ಬಟ್ ಏನಾಗುತ್ತೆ ಅಂದ್ರೆ, ನೋವಿನ ಮಾತ್ರೆಗಳು ಎಫೆಕ್ಟ್ ಚೆನ್ನಾಗಿರೋದ್ರಿಂದ
ಮತ್ತೆ ಇದೊಂದು ನೋಗೋಸ್ಕರ ಯಾರು ವೈದ್ಯರ ಹತ್ರ ಹೋಗಿ ಎಲ್ಲ ಕಾದ್ಕೊಂಡು ಕೂತ್ಕೊಂಡು ತೋರಿಸ್ಕೋತಾರೆ ಅನ್ನೋ ಒಂದು ಅಳುಕಗೋಸ್ಕರ ಬಹಳಷ್ಟು ಜನ ಏನ್ ಮಾಡ್ತಾರೆ, ನೋವು ಬಂದಾಗೆಲ್ಲ ಹೋಗಿ ಹೋಗಿ ನೋವಿನ ಮಾತ್ರೆ ತಿಂತಾರೆ. ಸೊ ಆ ತರ ಮಾಡೋದು ತಪ್ಪು. ಟೇಕಿಂಗ್ ಪೇನ್ ಕಿಲ್ಲರ್ಸ್ ವಿಥೌಟ್ ಪ್ರಿಸ್ಕ್ರಿಪ್ಷನ್ ಇಸ್ ರಾಂಗ್. ಯಾಕೆ ಅಂದ್ರೆ ನಿಮಗೆ ಡೋಸ್ ಎಷ್ಟು ತಗೋಬೇಕು ಗೊತ್ತಿಲ್ಲ, ಎಷ್ಟು ದಿನ ತಗೋಬಹುದು ಗೊತ್ತಿಲ್ಲ. ಮುಂಚೆನೆ ನನಗೇನಾದ್ರೂ ತೊಂದರೆ ಇದೆಯಾ, ಅದರಿಂದ ತಗೊಳ್ಳೋದ್ರಿಂದ ನನ್ನ ಒಳಗಿನ ತೊಂದರೆ ಇನ್ನೂ ಜಾಸ್ತಿ ಆಗುತ್ತಾ ಮಾತ್ರೆಯಿಂದ ಅನ್ನೋದು ಯಾವ ವಿಷಯನೂ ನಿಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ನೋವಿನ ಮಾತ್ರೆಗಳಿಂದ ಒಂದು ಹೊಟ್ಟೆ ಉರಿ, ಅಲ್ಸರ್ ಫಾರ್ಮೇಶನ್ ಬಹಳಷ್ಟು ದಿನ ಕಂಟಿನ್ಯೂಸ್ ಆಗಿ ತಗೊಂಡ್ರೆ, ಆಸಿಡಿಟಿ, ಇವೆಲ್ಲನೂ ಕಾಮನ್ ಆಗಿ ಆಗುವಂಥದ್ದು. ಹಾಗೆ ನೋವಿನ ಮಾತ್ರೆಗಳನ್ನ ರೆಗ್ಯುಲರ್ ಆಗಿ ತಗೋತಾ ಇದ್ರೆ BP ಹೆಚ್ಚಾಗುತ್ತೆ, ಕಾಲಲ್ಲಿ ಅಥವಾ ಮುಖದಲ್ಲಿ ಊತ ಹೆಚ್ಚಾಗುತ್ತೆ. ಬಹಳಷ್ಟು ದಿವಸ ಈ ತರ ಪದೇ ಪದೇ ತಗೋತಾ ಇದ್ರೆ ಕಿಡ್ನಿಲಿ ಕೂಡ ಪ್ರಾಬ್ಲಮ್ ಬರುತ್ತೆ. ಸೊ ಹಾಗಾಗಿ ಓವರ್ ದ ಕೌಂಟರ್ ಪ್ರಿಸ್ಕ್ರಿಪ್ಷನ್ಸ್ ಮಾಡಬಾರ್ದು. ವಿ ಶುಡ್ ನಾಟ್ ಗೋ ಅಂಡ್ ಬೈ ಪೇನ್ ಕಿಲ್ಲರ್ಸ್ ಓವರ್ ದ ಕೌಂಟರ್, ಬಿಕಾಸ್ ವಿ ಡೋಂಟ್ ನೋ ವಾಟ್ ಅವರ್ ಬಾಡಿ ಈಸ್ ಲೈಕ್. We don't know what is our underlying state. We don't know if our body is ready to accept unwanted medications. True, sir. So there are a lot of cheaper alternatives to certain medicines available. Are they cheaper alternatives are of low quality? For example, Tadalafil is also available as Tadact by another brand, but with completely different price range. So any comments on this? ಸೊ ಇದೇನಂದ್ರೆ ನಮ್ಮ ದೇಶದಲ್ಲಿ ಒಂದೇ ಮಾತ್ರೆಗೆ ಒಂದು 10 ಹೆಸರಿದೆ. ಟೆಡಾಕ್ಟ್ ಅಂದ್ರೆ ಟೆಡಲಾಫಿಲ್ ಅನ್ನೋ ಒಂದು ಕೆಮಿಕಲ್ ಮಾತ್ರೆಗೇನೆ ಟೆಡಾಕ್ಟ್ ಅಂತ ಹೆಸರಿದೆ, ಮತ್ತೆ ಇನ್ನೊಂದು 2-3 ಹೆಸರುಗಳಿದೆ. ಸೊ ಹಾಗಾಗಿ ಒಂದೊಂದು ಕಂಪನಿಯವರು ಒಂದೊಂದು ಮಾತ್ರೆ, ಅದೇ ಮಾತ್ರೆನ ಮಾಡುವಾಗ ಬೇರೆ ಬೇರೆ ಹೆಸರುಗಳನ್ನ ಕೊಡ್ತಾರೆ. ಈಗ ಸಿಲ್ಡೆನಫಿಲ್ಗೆ ಅಶ್ಯೂರಾನ್ಸ್ ಅಂತ ಇದೆ, ಪೆನೆಗ್ರಾ ಅಂತ ಇದೆ. ಅದೇ ಮಾತ್ರೆನೇ ಬೇರೆ ಬೇರೆ ಹೆಸರುಗಳಲ್ಲಿ ಇದೆ, ಒಂದೊಂದು ರೇಟ್ ಇದೆ. PAH ಅಂತ ಇದೆ, ಅದೇ ಮಾತ್ರೆಗೆ ಇನ್ನೂ ಒಂದು ಹೆಸರಿದೆ. ಇವು ಮೂರು ನೋಡಿದಾಗ ಒಂದೊಂದು ರೇಟ್ ಇದೆ. ಸೊ ಹಾಗಾಗಿ ನೀತೋರ್ ಪ್ರಶ್ನೆ ಏನಂದ್ರೆ, ಇದೆಲ್ಲ ಮಾತ್ರೆಗಳು ಸಲೀಸಾಗಿ ಅದು ಒಂದೇ ತರ ಕೆಲಸ ಮಾಡತ್ವಾ, ಇಲ್ಲ ಕಮ್ಮಿ ದುಡ್ಡಿನ ಮಾತ್ರೆಗಳು ಕಮ್ಮಿ ಕೆಲಸ ಮಾಡತ್ವಾ, ಜಾಸ್ತಿ ದುಡ್ಡಿನ ಮಾತ್ರೆಗಳು ಜಾಸ್ತಿ ಕೆಲಸ ಮಾಡತ್ವಾ, ಆತರ ಏನೂ ಇಲ್ಲ. ಸೊ ಸರಿಸಮನಾಗಿ ಒಳ್ಳೆ ಕಂಪನಿಯಿಂದ ಬರುವಂತ ಯಾವುದೇ ಮಾತ್ರೆ ತಗೊಂಡ್ರು ಅದ್ರ ದರ ಕಮ್ಮಿಯಾಗಿದ್ರು ಅದರ ಎಫೆಕ್ಟ್ ಅಷ್ಟೇ ಇರುತ್ತೆ. If a drug is made by a reputed company, even if it is priced very low, it should work. So I don't think tablets can be classified as those with a higher price is going to work well and those which are lower price should work less. There's no such thing. So it's basically, as long as the company is reputed and it's an accountable company, there should be no problems, even if the cost of the medicine is cheaper by that company. True, sir. So we are heading to the last question of this session. Sir, are injectables better and safer than oral medication in managing scleroderma? And what are the advantages or disadvantages of both? ಸೊ ನೀತೋರ್ ಪ್ರಶ್ನೆ ಏನಂದ್ರೆ, ಮಾತ್ರೆಗಳ ಬದಲಾಗಿ ಇಂಜೆಕ್ಷನ್ಗಳು ಸ್ಕ್ಲೆರೋಡರ್ಮಾ ಕಾಯಿಲೆಗೆ ವಾಸಿನ ಬೆಟರ್, ಅಥವಾ ಮಾತ್ರೆಗಳೇ ಉತ್ತಮನ, ಅಥವಾ ಇಂಜೆಕ್ಷನ್ನೇ ಉತ್ತಮನ? ಎರಡರಲ್ಲಿ ಯಾವುದು ತಗೊಳ್ಳೋದು ಬೆಟರ್, ಅಥವಾ ಇಂಜೆಕ್ಷನ್ ಇಂದ ಏನಾದ್ರೂ ತೊಂದರೆ ಇದೆಯಾ? ಸೊ ಒಂದು, ಎಲ್ಲಾ ಮಾತ್ರೆಗಳಿಗೂ ಇಂಜೆಕ್ಷನ್ ಈಕ್ವಲೆಂಟ್ ಇಲ್ಲ. ದೇರ್ ಇಸ್ ನೋ ಇಂಜೆಕ್ಷನ್ ಈಕ್ವಲೆಂಟ್ ಫಾರ್ ಆಲ್ ಮೆಡಿಸಿನ್ಸ್. ಈಗ ಉದಾಹರಣೆಗೆ ಹಾರ್ಟ್ ಪ್ರೆಷರ್ ಕಮ್ಮಿ ಮಾಡುವಂತ ಮಾತ್ರೆಗಳು, ಪಲ್ಮನರಿ ಹೈಪರ್ಟೆನ್ಷನ್ ಟ್ರೀಟ್ಮೆಂಟ್ ಕೊಡುವಂತ ಮಾತ್ರೆಗಳಿಗೆ ಇಂಜೆಕ್ಷನ್ ಇಲ್ಲ, ಅದು ಮಾತ್ರೆನೇ ತಗೋಬೇಕು. ಆದ್ರೆ ಕೆಲವು ಇವಾಗ ಲಂಗ್ಸ್ಗೆ ಬರುವಂತ ಪ್ರಾಬ್ಲಮ್ಗೆ ಕೆಲವು ಆಲ್ಟರ್ನೇಟ್ ಇರ್ಬೋದು. MMF ತಗೊಳಕ್ಕೆ ಆಗದೆ ಇದ್ದಾಗ, MMF ಇಂದ ಸೈಡ್ ಎಫೆಕ್ಟ್ ಆದಾಗ ರಿಟಾಕ್ಸಿಮ್ಯಾಬ್ ಅಂತ ಬೇರೆ ಒಂದು ಇಂಜೆಕ್ಷನ್ ಇದೆ, ಅದು ಒಂದು ಆಪ್ಷನ್ ಇದೆ. ಸೊ ವೇರ್ ಪೀಪಲ್ ಕೆನಾಟ್ ಟಾಲರೇಟ್ ಸರ್ಟನ್ ಮೆಡಿಸಿನ್ಸ್ ಲೈಕ್ ಫಾರ್ ಎಕ್ಸಾಂಪಲ್ MMF, there is another alternate for the lungs called rituximab. So there are select situations where there are alternates, where definitely a consideration can be given for injection. But ಪ್ರಾಬ್ಲಮ್ ಏನಂದ್ರೆ, ಸ್ಕ್ಲಿರೋಡರ್ಮದಲ್ಲಿ ಒಂದು ಮುಖ್ಯ ತೊಂದರೆ ಏನಂದ್ರೆ ಚರ್ಮ ಗಟ್ಟಿ ಆಗುವಂಥದ್ದು. ಸೊ ಚರ್ಮ ಗಟ್ಟಿ ಆದಾಗ ಸೂಜಿ ಹಾಕೊಳ್ಳೋದು ಬಹಳ ಕಷ್ಟ. The skin is so thick in scleroderma. Some scleroderma patients that injectables are difficult. It is difficult to find a vein or a venous access to put an IV intravenous line. It is also difficult to take regular injections. Regular agi
ದಿನ ಆಗ್ಲಿ ಅಥವಾ ವಾರ ಆಗ್ಲಿ ಇಂಜೆಕ್ಷನ್ ಹಾಕೊಳ್ಳೋದು ಬಹಳ ಕಷ್ಟ ಸ್ಕ್ಲಿರೋಡರ್ಮಾ ಕಾಯಿಲೆ ಇರೋರಿಗೆ. ಯಾಕೆಂದ್ರೆ ಅವ್ರ ಚರ್ಮನೇ ದಪ್ಪ ಇರುತ್ತೆ, ಅಬ್ಸಾರ್ಪ್ಷನ್ ಇರೋದಿಲ್ಲ. ಹಾಗೇನೆ ನರ ಸಿಗೋದಿಲ್ಲ. ಗ್ಲೂಕೋಸ್ ಅಲ್ಲಿ ಹಾಕಿ ಕೊಡುವಂಥದ್ದು ಇಂಟ್ರವೀನಸ್ ಡ್ರಗ್ಸ್ ಅಂತ ಏನ್ ಹೇಳ್ತೀವಿ, ನರ ಸಿಗೋದು ಕಷ್ಟ ಆಗುತ್ತೆ. ಬಟ್ ಅವಶ್ಯಕತೆ ಇದ್ದಲ್ಲಿ ಇಂಜೆಕ್ಷನ್ ಆಗಿ ಅದನ್ನ ಮಾರ್ಪಾಟ್ ಮಾಡಬೇಕು. ಬಟ್ ಎಲ್ಲದಕ್ಕೂ ಇಂಜೆಕ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. Injection is not a definitive alternate. Where required, maybe we could consider. Right, sir. Sir, that was the last question of our session. And thank you so much for this. And from this scleroderma community, I would like to thank you and in fact the whole rheumatology community to help create and actually answer all these questions so that we can reach a lot of patients who are not able to understand English, but other languages also. Thank you, sir.